ನಮಸ್ಕಾರ ಗುರುಗಳಿಗೆ. ನಮಸ್ಕಾರ ಗುರುಗಳೇ. ಸಹಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ಗೃಹಜಮಹಮಮೇಜಂ ಧ್ಯೇಯಮಂನಾಜಗೇಯಂ ಸದಜಮಸದಜೇಯಂ ಶ್ರೀಸಹಾಜಂ ಭಜೇಯಂ ಅಂಜನಾಸೂನು ಸಾನ್ನಿಧ್ಯಾದ್ವಿಜಯೇನ ವಿರಾಜಿತಂ ಅಜಿತಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಡುತರೆ. ಶ್ರೀಮದ್ಭಾಗವತೆ ಮಹಾಪುರಾಣೆ ಪ್ರಥಮ ಸ್ಕಂಧೆ ಸಪ್ತಮಾಧ್ಯಾಯೆ ಅದ್ಯ ಕಥಾನುವಾದೆ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಇಲ್ಲಿಯವರೆಗೆ ಅರ್ಜುನ ತಾನು ಅಶ್ವತ್ಥಾಮಾಚಾರ್ಯರನ್ನ ಸೆರೆ ಹಿಡಿದಿದ್ದಾನೆ. ಹಿಡಿದು ಅಂಥ ವ್ಯಕ್ತಿಯನ್ನು ಏನ್ ಮಾಡಬೇಕು, ಕೊಲ್ಲಬೇಕಾ ಅಥವಾ ಬೇಡವಾ ಅನ್ನುವ ಚಿಂತೆ ಸಹಜವಾಗಿ ಮನಸ್ಸಿನಲ್ಲಿ ಇರುತ್ತೆ. ಯಾಕೆಂದ್ರೆ ಅಶ್ವತ್ಥಾಮಾಚಾರ್ಯರು ಸಾಮಾನ್ಯ ವ್ಯಕ್ತಿ ಅಲ್ಲ. ಅವರು ಅರ್ಜುನನ ಗುರುವಿನ ಪುತ್ರ, ದ್ರೋಣಾಚಾರ್ಯದ ಪುತ್ರ. ಅಂತ ದ್ರೋಣಾಚಾರ್ಯದ ಪುತ್ರ ಬೇರೆ ಒಂದು, ಮತ್ತೊಂದು ಬ್ರಾಹ್ಮಣ. ಹಾಗಾಗಿ ಅವರನ್ನ ಕೊಲ್ಲೋದು ಹೇಗೆ, ಅದು ಸರಿಯಲ್ಲ. ಎಂಥ ಕೆಲಸ ಆಗಿದ್ರು ಅವರನ್ನು ಕೊಲ್ಲೋದು ಹೇಗೆ ಅಂತ ಮನಸ್ಸಿನಲ್ಲಿ ಪ್ರಶ್ನೆ ಮೂಡಿತ್ತು. ಅದಕ್ಕೆ ಕೃಷ್ಣ ಖಂಡಿತ ಇವರನ್ನು ಕೊಲ್ಲೇಬೇಕು ಅಂತ ಅನೇಕ ಪ್ರಮಾಣಗಳನ್ನ ತಾನು ಕೊಟ್ಟ. ಇದಾದ ಮೇಲೆ ಕೊಲ್ಲೋದು ನಿಜವಾಗಿ ಸರಿ ಅಂತ ಒಂದು ಮಾತನ್ನು ಕೂಡ ಹೇಳ್ತಾನೆ. ಯಾಕೆ ಕೊಲ್ಲೋದು ಸರಿ ಅಂತಂದ್ರೆ, ಒಂದ್ ವೇಳೆ ನಾವು ಇವತ್ತಿನ ದಿವಸ ಅವನಿಗೆ ಕೊಲ್ಲದೆ ಇದ್ರೆ ಅಂಥ ವ್ಯಕ್ತಿನ ಅವನು ಮುಂದೆ ಎಲ್ಲ ಹೋಗ್ತಾರೆ, ನರಕಕ್ಕೆ ಹೋಗ್ತಾರೆ. ಹಾಗಾದ್ರೆ ನರಕಕ್ಕೆ ಹೋಗಬಾರದು, ನರಕದಿಂದ ತಪ್ಪಿಸ್ಬೇಕು ಅಂತ ಆದ್ರೆ ಇಲ್ಲೇ ಅವನಿಗೆ ಶಿಕ್ಷೆ ಆಗ್ಬೇಕು. ಹಾಗಾದ್ರೆ ಒಬ್ಬ ವ್ಯಕ್ತಿ ತಾನು ಮಾಡಿದ ಅಪರಾಧಕ್ಕೆ ಇಲ್ಲೇ ಶಿಕ್ಷೆಯನ್ನ ಪಡಿತಾನೆ ಇದ್ರೆ ನರಕದಿಂದ ತಪ್ಪಿಸ್ಕೊಂಡ ಅಂತ ಅರ್ಥ. ಇದಕ್ಕೋಸ್ಕರ ಅಶ್ವತ್ಥಾಮಾಚಾರ್ಯಗೆ ಶಿಕ್ಷೆ ಆಗ್ಲೇಬೇಕು ಅಂತ ಇದರ ಬಗ್ಗೆ ಒಂದು ಸ್ಮೃತಿ, ಒಂದು ಮಾತನ್ನ ಇಲ್ಲಿ ಉಲ್ಲೇಖ ಮಾಡ್ತಾರೆ. ಸ್ಮೃತಿ ಮಾತನ್ನ, ರಾಜಭಿರ್ಧತದಂಡಾಸ್ತು ಕೃತ್ವಾ ಪಾಪಾನಿ ಮಾನವಾಹ ವಿಧೂತ ಕಲ್ಮಷ ಯಾಂತಿ ಸ್ವರ್ಗಂ ಸಕೃತಿನೋ ಯಥ. ಸಾತ್ವಿಕರು, ಒಳ್ಳೆಯವರು ತಾವು ತಮ್ಮ ಕಶ್ಮಲಗಳನ್ನೆಲ್ಲ ತಾವು ಪರಿಹಾರ ಮಾಡ್ಕೊಳ್ತಾರೆ. ಪರಿಹಾರ ಮಾಡ್ಕೊಂಡು ಸ್ವರ್ಗಕ್ಕೆ ಪ್ರಯಾಣ ಮಾಡ್ತಾರೆ. ಸ್ವರ್ಗಕ್ಕೆ ಹೋಗೋ ಮುಂಚೆ ತಾವು ತಮ್ಮ ಕಶ್ಮಲ ಎಲ್ಲ ಪರಿಹಾರ ಮಾಡ್ಕೊಳ್ತಾರಲ್ಲ. ಹೇಗ್ ಮಾಡ್ಕೊಂಡ್ರು ಇವರೆಲ್ಲ? ಯಾಕೆಂದ್ರೆ ಮನುಷ್ಯರಲ್ಲಿ ಬೇಕಾದಷ್ಟು ಪಾಪಗಳಿದೆ. ಆ ಪಾಪಗಳ ಮೂಟೆ ಕಳ್ಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ. ಮತ್ತೆ ಪಾಪಗಳನ್ನು ಕಳ್ಕೊಂಡಿದ್ ಹೇಗೆ? ಅದು ತುಂಬಾ ಸುಲಭ. ರಾಜಬಿಹಿ ಧೃತದಂಡಾಸ್ತು, ರಾಜ ಕೊಡೋ ಶಿಕ್ಷೆನೆಲ್ಲ ತಗೊಳ್ಳೋದು. ಅಂದ್ರೆ ದೊಡ್ಡವರು, ಹಿರಿಯರು ನಮ್ಗೇನ್ ಶಿಕ್ಷೆಯನ್ನ ಕೊಡ್ತಾರೆ ಆ ಶಿಕ್ಷೆಯನ್ನ ಅನುಭವಿಸ್ತಾ ಇದ್ರೆ ಸಾಕು. ಅಲ್ಲಿ ಪ್ರಾಯಶ್ಚಿತ್ತ ಮಾಡ್ಕೊಂಡಾಗಾಯ್ತು. ಯಾವಾಗ ಪ್ರಾಯಶ್ಚಿತ್ತ ನಾವು ಮಾಡ್ಕೊಳ್ತೀವಿ, ನಮಗೆ ಆಗ ನಮ್ಮ ಪಾಪಗಳು ಹೋದ್ವು ಅಂತ ಅರ್ಥ, ಕಳ್ಕೊಂಡಿದೀವಿ ಅಂತ ಅರ್ಥ. ಯಾವಾಗ ಪಾಪಗಳನ್ನ ಕಳ್ಕೊಂಡ ವ್ಯಕ್ತಿ ಆಗ್ತಾನೆ, ಅವನು ತಾನು ಶುದ್ಧ ಆಚರಣೆಯಿಂದ ತಾನು ಮೇಲೆ ಸ್ವರ್ಗಕ್ಕೆ ಏರ್ತಾನೆ. ಹಾಗಾದ್ರೆ ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ನಿಮ್ಮ ಪಾಪಗಳನ್ನ ಕಳ್ಕೊಳ್ಬೇಕು. ಪಾಪ ಕಳಿಯೋ ಮಾರ್ಗ ಏನು ಅಂದ್ರೆ ನೀವು ಶಿಕ್ಷೆ ಅನುಭವಿಸ್ಬೇಕು. ಅದು ಹಿರಿಯರು, ಒಳ್ಳೆ ಸಾತ್ವಿಕರು, ಅವ್ರು ಕೊಡೋ ಶಿಕ್ಷೆಯನ್ನ ಅನುಭವಿಸಿದ್ರೆ ಸಾಕು. ಈ ರೀತಿ ಶಿಕ್ಷೆಯನ್ನ ಅನುಭವಿಸೋದು ಮುಖ್ಯ. ಅದನ್ನ ಅಶ್ವತ್ಥಾಮಾಚಾರ್ಯರು ಪಾಪಿಗಳಾಗಿದ್ದಾರೆ, ಈಗ ಪಾಪಿಷ್ಠರಾಗಿದ್ದಾರೆ. ಅವರ ಪಾಪ ನಾಶ ಆಗಬೇಕು ಅಂದ್ರೆ ಅವರಿಗೆ ಇಲ್ಲೇ ವಧೆಯೇ ಶಿಕ್ಷೆ. ಯಾಕೆ ಅವರು ಇನ್ನೊಬ್ಬರನ್ನ ಕೊಂದಿದ್ದಾರೆ. ಹಾಗಾದ್ರೆ ಅವರನ್ನ ಕೊಲ್ಲೋದೇ ನಿಜವಾಗಿ ಅವರಿಗೆ ನೀಡುವಂತಹ ಒಂದು ವರ, ಅನುಗ್ರಹ. ಯಾಕೆಂದ್ರೆ ಇವತ್ತಿನ ದಿವಸ ಅವ್ರಿಗೆ ವಧೆ ಆಯ್ತು ಅಂದ್ರೆ ಅವರು ನರಕಕ್ಕೆ ಹೋಗೋದಿಲ್ಲ. ಯಾಕೆ ಶಿಕ್ಷೆಯನ್ನು ಅನುಭವಿಸ ಆಯ್ತಲ್ಲ ಪ್ರತಿಯಾಗಿ. ಅದಕ್ಕೋಸ್ಕರ ಈಗ ಕೃಷ್ಣ ತಾನು
ಮಾತನಾಡ್ತಾನೆ. ಇದನ್ನ ಕೇಳಿಸಿಕೊಂಡ ಅರ್ಜುನ ತಾನು ಇನ್ನು ಮುಂದೆ ಮಾಡ್ತಾನೆ ಕೆಲಸ. ಅದರ ಮುಂಚೆ ಇನ್ನು ಒಂದು ಕೃಷ್ಣ ಮಾತನಾಡ್ತಾನೆ. ಆ ಮಾತು ಹೀಗಿದೆ, 38ನೆಯ ಶ್ಲೋಕ. ಈಗ ಆ ಶ್ಲೋಕವನ್ನ ಹೇಳ್ಕೊಡ್ಬೇಕೀಗ. ಪ್ರತಿಶ್ರುತಂ ಚ ಭವತಾ ಪಾಂಚಾಲ್ಯೈ ಶೃಣ್ವತೋ ಮಮ ಆಹರಿಷ್ಯೇ ಶಿರಸ್ತಸ್ಯ ಯಸ್ತೆ ಮಾನಿನಿ ಪುತ್ರಃ. ಅರ್ಜುನನಿಗೆ ಕೃಷ್ಣ ತಾನು ಪ್ರತಿಜ್ಞೆ ಮಾಡಿದ್ದನ್ನ ನೆನಪಿಸ್ಕೊಡ್ತಾನೆ. ನೋಡು, ನೀ ಇವತ್ತಿನ ದಿವಸ ಹಿಂಜರಿಬೇಡ ಅಂತ. ಈ ಅರ್ಜುನ ಹಿಂಜರಿಯೋದು ನಮಗ್ ಗೊತ್ತಿತ್ತು. ಯುದ್ಧದ ಸಂದರ್ಭದಲ್ಲಿ ಭಗವದ್ಗೀತೆ ಬಂದಿದ್ದೇ ಅದಕ್ಕೆ. ಇವನು ಹಿಂಜರದ ಅರ್ಜುನ. ಎಷ್ಟು ಹಿಂಜರಿದ! ಅಯ್ಯೋ, ಗುರುಗಳು ಮುಂದಕ್ಕಿದ್ದಾರೆ, ಅವ್ರನ್ನ ಕೊಲ್ಲೋದು ಹೇಗೆ? ಮಹಾನುಭಾವರು, ಇಂಥ ಬಂಧು ಬಾಂಧವರೆಲ್ಲ ಇದ್ದಾರೆ, ಇವ್ರನ್ನ ಕೊಂದು ನಾನು ಏನ್ ಮಾಡ್ಬೇಕು? ಏನೂ ಉಪಯೋಗ ಇಲ್ಲ, ಹಾಗೆ ಹೇಗೆ ಅಂತ ಅರ್ಜುನ ಹಿಂಜರಿದ. ಆ ಹಿಂಜರಿದಕ್ಕೆ ಕೃಷ್ಣ ತಾನು ಅಷ್ಟು ಗೀತೆಯ ಉಪದೇಶ ಮಾಡ್ಬೇಕಾಗಿರೋ ಪ್ರಸಂಗ ಬಂತು. ಈ ಸಂದರ್ಭದಲ್ಲೂ ಅವನಿಗೆ ಅಷ್ಟು ಗೀತೆ ಉಪದೇಶ ಆದ್ರೂ ಮತ್ತೆ ಇವನು ಏನ್ ಮಾಡ್ತಾನೋ ಗೊತ್ತಿಲ್ಲ. ಅದಕ್ಕೆ ಅರ್ಜುನನ ಮನಸ್ಸಿನಲ್ಲಿರೋ ಆ ಶಂಕೆಯನ್ನ, ಪ್ರಶ್ನೆಯನ್ನ ತಾನೇ ಕೃಷ್ಣ ಪರಿಹಾರ ಮಾಡಿ ಎಚ್ಚರಿಸ್ತಾ ಇದ್ದಾರೆ. ನೋಡು, ನೀನ್ ದ್ರೌಪದಿ ಮುಂದೆ ಒಂದು ಪ್ರತಿಜ್ಞೆ ಮಾಡಿ ಇಲ್ಲಿ ಬಂದಿದ್ಯಾ. ದ್ರೌಪದಿ ಮುಂದೆ ಏನ್ ಪ್ರತಿಜ್ಞೆ ಮಾಡಿ ಬಂದಿದ್ದ ಅರ್ಜುನ? ಪ್ರತಿಶ್ರುತಂಚ ಭವತ, ನೀನ್ ಪ್ರತಿಜ್ಞೆ ಮಾಡಿದ್ದೆ. ಪ್ರತಿಶ್ರುತಂ ಅಂತ ಹೇಳ್ತಾನೆ. ಪ್ರತಿಶ್ರುತ ಅಂದ್ರೆ ಇದೇ ಅರ್ಥ, ಪ್ರತಿಜ್ಞೆನ ಮಾಡಿರೋದನ್ನ ಪ್ರತಿಜ್ಞೆ ಮಾಡಿದ್ಯಾ ಅಂತ. ಏನ್ ಪ್ರತಿಜ್ಞೆ ಮಾಡಿದ್ದೆ? ಯಾರಿಗ್ ಮಾಡಿದ್ದೆ? ಪಾಂಚಾಲ್ಯೈ, ಪಾಂಚಾಲಿ ಅಂದ್ರೆ ದ್ರೌಪದಿಯ ಹತ್ರ ನೀನು ಪ್ರತಿಜ್ಞೆ ಮಾಡಿದೆ. ಮಾಲಿನಿ ಅಂತ ದ್ರೌಪದಿಯನ್ನ ಕರೀತಾನೆ ಕೃಷ್ಣ. ಅದು ಅರ್ಜುನ ಮಾಲಿನಿ ಅಂತ ಕರೆದಿದ್ದನ್ನ ಹೇಳ್ತಾ ಇರೋದು. ಮಾಲಿನಿ ಒಳ್ಳೆಯ ಸೌಂದರ್ಯೋಪೇತಳಾದ ದ್ರೌಪದಿ. ಆ ಮತ್ತೆ ಗೌರವಾಸ್ಪದಳು ದ್ರೌಪದಿ. ಆ ದ್ರೌಪದಿ ದೇವಿಯನ್ನ ಆರಾಧನೆ ಮಾಡ್ಬೇಕಂತೆ ಪತಿವ್ರತಾಸ್ತ್ರೀಯರು. ಅಂಥ ದ್ರೌಪದಿ ದೇವಿ ತುಂಬಾ ಗೌರವಾಸ್ಪದಳಾದ ದ್ರೌಪದಿ. ಅವಳನ್ನ ಕುರಿತು ಹೇಳ್ತಾನೆ ಅರ್ಜುನ, ದ್ರೌಪದಿ ಮಾಲಿನಿ, ನಾನು ನಿನ್ನ ಮಕ್ಕಳನ್ನ ಈಗ ಕೊಂದನಲ್ಲ, ಆ ಅಶ್ವತ್ಥಾಮ, ಅವನ ತಲೆಯನ್ನ ನಿನ್ನ ಕಾಲಿನ ಬುಡಕ್ಕೆ ತಂದು ಹಾಕ್ತೇನೆ ಅಂತ ಪ್ರತಿಜ್ಞೆ ಮಾಡಿರ್ತಾನೆ ಅರ್ಜುನ. ಅದನ್ನ ನೆನಪಿಸ್ತಾನೆ ಕೃಷ್ಣ. ನನಗೆ ಅದು ಗೊತ್ತಿದೆ, ನಾ ಕೇಳಿಸ್ಕೊಂಡಿದ್ದೀನಿ ನೀನು ಮಾಡಿದ ಪ್ರತಿಜ್ಞೆ. ಆಹರಿಷ್ಯೇ ಶಿರಸ್ತಸ್ಯ, ಅವನ ತಲೆ ಯಾರು ಅಂದ್ರೆ ಪುತ್ರಃ, ನಿನ್ನ ಮಕ್ಕಳನ್ನ ಕೊಂದ ಆ ಅಶ್ವತ್ಥಾಮಾಚಾರ್ಯರು ಇದಾರಲ್ಲ, ಅವರ ಶಿರಃ ಆಹರಿಷ್ಯೆ, ತಲೆ ಕತ್ತರಿಸಿ ನಿನ್ನ ಪಾದದ ಬುಡಕ್ಕೆ ತಂದು ಹಾಕ್ತೇನೆ ಅಂತ ಪ್ರತಿಜ್ಞೆ ಮಾಡಿದಿ. ಎಚ್ಚರ ಇರ್ಲಿ, ಮನಸ್ಸಿನಲ್ಲಿ ಗುರುಪುತ್ರ ಅಂತ ಬಿಡ್ಬೇಡ, ಒಬ್ಬ ಬ್ರಾಹ್ಮಣ ಅಂತ ಬಿಡ್ಬೇಡ, ಅವನ್ ವಧೆ ಮಾಡ್ಲೇಬೇಕು ನೀನು ಹೋಗಿ ಅಂತ. ಈ ತರ ಎಚ್ಚರದ ಮಾತನ್ನ ಕೃಷ್ಣ ತಾನು ಮತ್ತೆ ಪ್ರಚೋದನೆ ಕೊಟ್ಟ. ಈ ಅರ್ಜುನ ಏನ್ ಮಾಡ್ತಾನೆ ಅನ್ನೋದೇ ಕುತೂಹಲ ನಮ್ಗೆ. ಈ ಕೃಷ್ಣ ಇಷ್ಟೆಲ್ಲ ಉಪದೇಶ ಕೊಟ್ಟ ಮೇಲೆ ಅವತ್ತಿನ ದಿವಸ ಯುದ್ಧಕ್ಕೆ ಹೊರಟ. ಕೃಷ್ಣ ಮಾಡಿದ ಉಪದೇಶಕ್ಕೆ ಯುದ್ಧಕ್ಕೆ ಹೊರಟು ಮುಂದೆ ಶತ್ರುಗಳನ್ನ ಸದೆ ಬಡ್ದ ಅರ್ಜುನ. ಹಿಂದಿನ ದಿವಸನೂ ಅದೇ ಕೃಷ್ಣ ಅದೇ ಅರ್ಜುನನಿಗೆ ತಾನು ಉದ್ಬೋಧನೆ ಮಾಡ್ತಾ ಇದ್ದಾನೆ. ಆದ್ರೆ ಒಂದು ಪರೀಕ್ಷೆನೂ ಇಟ್ಟಿದ್ದಾನೆ. ಇದು ಅದು ಮುಂದೆ ಗೊತ್ತಾಗತ್ತೆ. ಭಗವದ್ಗೀತೆ ನನ್ನ ಬಳಿ ಕೃಷ್ಣ ಇದು ಅರ್ಜುನ ಉಪದೇಶ ಪಡ್ಕೊಂಡಿದ್ದಾನೆ. ಇಷ್ಟು ಉಪದೇಶ ಪಡ್ಕೊಂಡ್ಮೇಲೆ ಅರ್ಜುನ ಏನ್ ಮಾಡ್ತಾನೆ? ಆ ಉಪದೇಶ ಅವನಿಗೆ ಮನಸ್ಸಿಗೆ ತಾಕಿತ್ತ ಅಥವಾ ಸುಮ್ನೆ ಅಲ್ಲಿ ಹಾಗೆ ಕಿವಿಯಿಂದ ಕೇಳಿ ಹಾಗೆ ಇನ್ನೊಂದು ಕಿವಿಯಲ್ಲಿ ಬಿಟ್ಬಿಟ್ಟ ಅರ್ಜುನ ಅಂತ ಅದನ್ನ ಪರೀಕ್ಷೆ ಮಾಡ್ತಾ ಇದ್ದಾನೆ ಕೃಷ್ಣ. ಆಗ ಇನ್ನೊಂದು ಮಾತನ್ನ ಮುಂದಕ್ಕೆ ಹೇಳ್ತಾನೆ, ಕೊನೆಯ ಮಾತನ್ನ ಹೇಳ್ತಾನೆ. ಏನ್ ಮಾತನಾಡಿದ ಅಂದ್ರೆ 39ನೆಯ ಶ್ಲೋಕ. ತದಸೌ ವಧ್ಯತಾಂ ಪಾಪ ಆತತಾಯಾತ್ಮಬಂಧುಃ ಭರ್ತುಶ್ಚ ವಿಪ್ರಿಯಂ ವೀರ ಕೃತವಾನ್ ಕುಲಪಾಂಸನಃ. ತದಸೌ ವಧ್ಯತಾಂ, ಇವನನ್ನ ಬಿಡ್ಬೇಡ, ಸಾಯಿಸು ಅಂತ. ವಧ್ಯತಾಂ, ವಧೆ ಮಾಡು ಅಂತ ಕೊಡ್ತಾನೆ. ಯಾಕೆ? ಪಾಪ ಅಂತ ಹೇಳ್ತಾನೆ. ಅವನು ಪಾಪಿಷ್ಠ. ಯಾರು? ಅಶ್ವತ್ಥಾಮಾಚಾರ್ಯನ ಪಾಪಿಷ್ಠ ಅಂತ ಕರೀತಾ ಇದ್ದಾರೆ. ಹೌದು, ನಿಜ. ಯಾಕೆಂದ್ರೆ ಆತ್ಮ ಬಂಧು, ತನ್ನ ಬಂಧುಗಳನ್ನ ಕೊಂದವನು ಅಂತ ಅರ್ಥ ಅಲ್ಲ ಇಲ್ಲಿ. ಆತ್ಮ ಬಂಧು ಅಂದ್ರೆ ಮಕ್ಕಳಿಗೆ ಆತ್ಮ ಬಂಧು ಅನ್ನೋ ಶಬ್ದ ಹಾಕ್ತಾರೆ. ಮಗ ಅಂದ್ರು, ಆತ್ಮ ಬಂಧು ಅಂದ್ರು, ಪುತ್ರ ಅಂದ್ರು, ಎಲ್ಲ ಒಂದೇ ಅರ್ಥ ಅಂತೆ. ಮತ್ತೆ ಅಂಗಜ ಅಂತ ಒಂದು ಹೆಸರು ಕರೀತಾರೆ ಮಕ್ಕಳಿಗೆ. ಯಾಕೆ? ತಮ್ಮ ತಂದೆ ತಾಯಿಗಳ ಅಂಗದಿಂದ ಹುಟ್ಟಿದವನಾದ್ರಿಂದ ಅಂಗಜ ಅಂತ ಮಗನಿಗೆ ಹೆಸರು. ಇನ್ನು ತೋಕ ಅಂತ ಕರೀತಾರೆ. ಸುತಃ ತೋಕ ಅಂತ. ತೋಕ ಅಂದ್ರೆ ಮಗು ಅಂತ ಅರ್ಥ. ಸುತ ಅಂದ್ರು ಅದೇ.
ಆತ್ಮಬಂಧು ಅಂದ್ರು ಅದೇ ಅಂತೆ. ಆತ್ಮಬಂಧು ಅನ್ನೋ ಶಬ್ದಕ್ಕೆ ನಮಗೆ ಬಂಧುಗಳಾದವ್ರನ್ನ ಆತ್ಮಬಂಧು ಅಂತ ಆ ರೀತಿ ಅರ್ಥ ಅಲ್ಲ. ಇಲ್ಲಿ ಆತ್ಮಬಂಧು ಅಂದ್ರೆ ಮಕ್ಕಳು ಅಂತ ಅರ್ಥ. ಅಂದ್ರೆ ಮಕ್ಕಳನ್ನ ಕೊಂದವನು, ನಿನ್ನ ಮಕ್ಕಳನ್ನ ಕೊಂದವನು ಯೋಚನೆ ಮಾಡು, ಅವ್ನ್ ಬಿಡ್ಬೇಡ. ಆತ ತಾಯಿ, ಆತ ತಾಯಿ ಅಂದ್ರೆ ಹಿಂದೆ ಬಂತು ಲಕ್ಷಣ. ಆತ ತಾಯಿ ಯಾರಾಗ್ತಾರೆ ಅಂತ, ಅಗ್ನಿರೋ ಗರದಷ್ಟೇ ವಿಷ ಹಾಕದವನು, ಶಸ್ತ್ರಾಸ್ತ್ರಗಳನ್ನ ಎತ್ಕೊಂಡ್ ಬಂದವನು ನಮ್ಮ ಮೇಲೆ, ಅಂಥವರೆಲ್ಲ ನಮಗೆ ಆತ ತಾಯಿಗಳಾಗ್ತಾರೆ. ಅವ್ರು ಬಂಧು ಅಂತ ಆಗಿದ್ರು ಅವ್ರನ್ನ ನೋಡೋ ಹಾಗಿಲ್ಲ. ಅವ್ರು ಏನ್ ಬೇಕಾರಾಗ್ಲಿ, ಆತ ತಾಯಿ ಆದ್ರೂ ಕೂಡ ಅಂಥವನ ವಧೆ ಮಾಡ್ಲೇಬೇಕು ಅಂತ. ಈ ತರ ಶಾಸ್ತ್ರ ಒಂದು ಕಡೆ ಅಶ್ವತ್ಥಾಮಾಚಾರ್ಯನ ಬಿಡೋ ಹಾಗಿಲ್ಲ, ಆ ತರ ಕೃಷ್ಣನು ಪ್ರಚೋದನೆ ಕೊಡ್ತಾ ಇದ್ದಾನೆ. ಅಷ್ಟೇ ಇಲ್ಲದೆ ಒಂದ್ ಮಾತನ್ನ ಕೃಷ್ಣ ಹೇಳ್ದ, ಭರ್ತುಶ್ಚ ವಿಪ್ರಿಯಂ. ಅಶ್ವತ್ಥಾಮಾಚಾರ್ಯರು ಈ ಕೆಲಸ ಏನ್ ಮಾಡಿದ್ರು ಅದು ಬೇಕಾಗಿರ್ಲಿಲ್ಲ. ಯಾಕೆ ಅಂದ್ರೆ ದುರ್ಯೋಧನನಿಗೆ ಇಷ್ಟ ಆಗಿತ್ತ. ಉಪಪಾಂಡವರನ್ನ ಕೊಲ್ಲೋದು ದುರ್ಯೋಧನನಿಗೆ ಇಷ್ಟ ಇರ್ಲಿಲ್ಲ. ಅವನಿಗ್ ಬೇಕಾಗಿದ್ದೇನು, ಪಾಂಡವರು ಉಳಿಬಾರದು ಅಂತಿತ್ತು ಅವನ ತಲೆಯಲ್ಲಿ. ಅದನ್ನ ಅವನು ಅಶ್ವತ್ಥಾಮಾಚಾರ್ಯ ಬಳಿ ಪ್ರಸ್ತಾವಿಸಿದ್ದಕ್ಕೆ ಕೊನೆಗೆ ಅವರ ಸಂತತಿಯನ್ನ ಉಳಿಸಲ್ಲ ಅಂತ ಅಶ್ವತ್ಥಾಮಾಚಾರ್ಯ ಹೊರಟು ಅವ್ರ ಸಂತತಿಯನ್ನ ಉಳಿಸ್ಲಿಲ್ಲ. ಭರ್ತುಶ್ಚ ವಿಪ್ರಿಯಂ. ಭರ್ತು ಅಂದ್ರೆ ಸ್ವಾಮಿ ಅಂತ ಅರ್ಥ. ಭರ್ತ ಅಂದ್ರೆ ಯಾರಿಗೆ ಯಾರು ಸ್ವಾಮಿ? ಅಶ್ವತ್ಥಾಮಾಚಾರ್ಯರಿಗೆ ದುರ್ಯೋಧನನೇ ಸ್ವಾಮಿ, ತಾನೇ ಪತಿಯಾಗಿದ್ದಾನೆ. ವಿಪ್ರಿಯಂ ಅವನಿಗಿಷ್ಟ ಇರ್ಲಿಲ್ಲ ಅದು. ವಿಪ್ರಿಯ ಅಂದ್ರೆ ತುಂಬಾ ಪ್ರೀತಿ ಅಂತಲ್ಲ, ಪ್ರೀತಿ ಅಲ್ಲದೇ ಇರೋದು ಅಂತ ಅರ್ಥ. ಅಂಥ ಕೆಲಸ ವೀರ ಕೃತವಾನ್ ಅರ್ಜುನ. ಇಲ್ಲಿ ವೀರ ಅಂದ್ರೆ ಅಶ್ವತ್ಥಾಮಾಚಾರ್ಯ ವೀರ ಅಂತ ಕರೆಯಲ್ಲ, ಅದು ವೀರತನ ಅಲ್ಲ, ಅದು ಹೇಡಿತನ ಆಯ್ತು. ಹೋಗಿ ಮಲ್ಕೊಂಡಿರೋ ಚಿಕ್ಕ ಮಕ್ಕಳನ್ನ ಹೋಗಿ ಕೊಂದು ಬರೋದು ಅದು ವೀರತನ ಅಲ್ಲ, ಅದು ಹೇಡಿತನ. ಆದ್ರಿಂದ ಇಲ್ಲಿ ಅರ್ಜುನಿಗೆ ಕ್ಲೈಬ್ಯಂ ಆಸ್ಮಗವ ಪಾರ್ಥ ಅಂತ ಉಪದೇಶ ಇಲ್ಲಿ ಕೊಡ್ತಾ ಇಲ್ಲ. ಇಲ್ಲಿ ಹೇಳ್ತಾನೆ ವೀರ ಪರಾಕ್ರಮಿ ಅರ್ಜುನ, ನೀನ್ ಬಿಡಬೇಡ. ಅವನು ಕುಲ ಪಾಂಸನಃ. ಕುಲ ಪಾಂಸನಃ ಅಂದ್ರೆ ವಂಶಕ್ಕೆ ಕಳಂಕ ತಂದವನಿಗೆ ಕುಲ ಪಾಂಸನಃ ಅಂತ ಕರೀತಾರೆ. ಅಂತ ವಂಶಕ್ಕೆ ಕಳಂಕ ತಂದ ಇವನನ್ನ ಅಂದ್ರೆ ಅಶ್ವತ್ಥಾಮಾಚಾರ್ಯನ ಬಿಡಬೇಡ ಅಂತ ಚೆನ್ನಾಗಿ ಅರ್ಜುನನಿಗೆ ಕೃಷ್ಣ ಬೋಧನೆ ಮಾಡ್ತಾನೆ. ಇಷ್ಟಾದ್ಮೇಲೆ ಅರ್ಜುನ ಏನ್ ಮಾಡ್ದ, ಅದಕ್ಕೊಂದು ಪೀಠಿಕೆ ಹಾಕ್ತಾರೆ ಮುಂದಿನ ಶ್ಲೋಕ ಹೋಗೋಕ್ಕಿಂತ ಮುಂಚೆ. ಇಲ್ಲಿವರೆಗೂ ಅರ್ಜುನನ ಧರ್ಮ ಪರೀಕ್ಷೆ ನಡೀತಂತೆ. ಅವನು ಹೋಗಿ ಸಾಯಿಸ್ಲಿ ಅಂತ ನಿಜವಾಗ್ಲೂ ಉದ್ದೇಶ ಇಲ್ಲ ಕೃಷ್ಣನಿಗೆ. ಹೋಗಿ ಅಶ್ವತ್ಥಾಮಾಚಾರ್ಯನ ತಲೆ ಕತ್ತರಿಸಿ ತಂದು ಹಾಕ್ಬೇಕು ಅಂತ ಕೃಷ್ಣನ ಮನಸ್ಸಿನಲ್ಲಿ ಇಲ್ವೇ ಇಲ್ಲ. ಕೃಷ್ಣ ತಾನು ಅರ್ಜುನಲ್ಲಿ ಧರ್ಮ ಪರೀಕ್ಷೆ, ಧರ್ಮ ಎಷ್ಟು ಸ್ಥಿರತೆ ಇದೆ ಅವನಲ್ಲಿ ಅಂತ ಪರೀಕ್ಷೆ ಮಾಡ್ಲಿಕ್ಕೆ ತಾನು ಇನ್ನು ಜಾಸ್ತಿ ಅವನ ಮನಸ್ಸಿಗೆ ಹತ್ತೋ ಹಾಗೆ ಉಪದೇಶ ಕೊಡ್ತಾ ಇದ್ದಾನೆ. ನತು ವಧಾಭಿಪ್ರಾಯಂ. ಕೊಲ್ಬೇಕು ಅಂತ ಕೃಷ್ಣನ ಮನಸ್ಸಲ್ಲಿ ಖಂಡಿತ ಇಲ್ಲ. ಆದ್ರೆ ಅರ್ಜುನನಿಗೆ ಗುರುಗಳ ಮೇಲಿದ್ದ ಭಕ್ತಿ ಎಷ್ಟು ಅಂತ ತೋರಿಸ್ಬೇಕಾಗಿದೆ ಅಂತೆ. ದ್ರೋಣಾಚಾರ್ಯರ ಮೇಲೆ ಅರ್ಜುನನಿಗೆ ಎಂಥ ಭಕ್ತಿ. ಆ ಭಕ್ತಿಯನ್ನ ಮರೆತು ಅರ್ಜುನ ಆ ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮಾಚಾರ್ಯನ ಕೊಂದು ಬಿಡ್ತಾನ? ಅದು ಸಾಧ್ಯ ಇಲ್ಲ. ಗುರುಗಳ ಮೇಲೆ ಅಷ್ಟು ಭಕ್ತಿ. ಆ ಭಕ್ತಿಯನ್ನ ಹೊರಗ್ ತರಬೇಕು, ಅರ್ಜುನನ ಗುಣ ಲೋಕಕ್ಕೆ ತಿಳಿಬೇಕು ಅಂತ ಇಷ್ಟು ಸಲಿ ಪ್ರಚೋದನೆ ಕೊಟ್ಟ ಕೃಷ್ಣ. ಆಗ ಸೂತ ಪುರಾಣಿಕರು ಮುಂದೆ ವಿವರಿಸ್ತಾರೆ ಈ ಪ್ರಸಂಗವನ್ನ. 40ನೆಯ ಶ್ಲೋಕ. ಏವಂ ಪರೀಕ್ಷತಾ ಧರ್ಮಂ ಪಾರ್ಥ ಕೃಷ್ಣೇನ ಚೋದಿತಃ ನೈಚ್ಛತ್ ಹಂತುಂ ಗುರುಸುತಂ ಯದ್ಯಪ್ಯಾತ್ಮಹನಂ ಮಹಾನ್. ಏವಂ ಪರೀಕ್ಷತಾ ಧರ್ಮಂ. ಧರ್ಮ ಪರೀಕ್ಷೆ ನಡೀತಾ ಇದೆ ಅರ್ಜುನನಿಗೆ. ಈ ಪರೀಕ್ಷೆಯಲ್ಲಿ ಪಾಸ್ ಆಗ್ತಾನೋ ಫೇಲ್ ಆಗ್ತಾನೋ ಅರ್ಜುನ? ಪರೀಕ್ಷೆ ಪಾಸ್ ಆಗ್ತಾನೆ ಅರ್ಜುನ, ಅವ್ನ್ ಫೇಲ್ ಆಗಲ್ಲ. ಪಾರ್ಥ ಕೃಷ್ಣೇನ ಚೋದಿತ. ಕೃಷ್ಣ ಪ್ರಚೋದನೆ ಕೊಟ್ಟ ಪಾರ್ಥನಿಗೆ. ಆದ್ರೆ ಆಗ ಏನ್ ಮಾಡ್ದ ಅರ್ಜುನ? ಎಳ್ಕೊಂಡ್ ಬಂದಲ್ಲ, ಎಳ್ಕೊಂಡ್ ಬಂದ ಸ್ಪೀಡ್ ಅಷ್ಟೇ ಇತ್ತು, ಅವ್ನು ಹಿಡಿದಿದ್ದು ಅಷ್ಟೇ ವೇಗದಲ್ಲಿ. ಆದ್ರೆ ಕೊಲ್ಲಬೇಕು ಅಂತ ಮನಸ್ಸೇ ಮಾಡ್ಲಿಲ್ಲ ಅರ್ಜುನ. ಹಾಗಾದ್ರೆ ಕೃಷ್ಣ ಉಪದೇಶ ಕೊಟ್ಟಿದ್ ವ್ಯರ್ಥ ಆಯ್ತಾ? ಇಲ್ಲ. ಪರೀಕ್ಷೆ ಮಾಡ್ದ, ಅದ್ರಲ್ಲಿ ಪಾಸ್ ಆದ ಅರ್ಜುನ. ಅವನು ತಾನು ಗುರುಭಕ್ತಿಯನ್ನ ಮೆರೆದ. ಇಲ್ಲ, ಗುರುಪುತ್ರನ್ ನಾನು ಕೊಲ್ಬಾರ್ದು ಮನಸ್ಸು ಮಾಡ್ಲಿಲ್ವಂತೆ ಅವ್ನ್ ಕೊಲ್ಲಿಕ್ಕೆ. ಹಾಗಾದ್ರೆ ದ್ರೌಪದಿ ಮುಂದೆ ಪ್ರತಿಜ್ಞೆ ಮಾಡ್ದ. ಇಲ್ಲಿ ನೋಡಿದ್ರೆ ಮನಸ್ಸು ಮಾಡ್ತಾ ಇಲ್ಲ. ಇದೇನ್ ವಿರುದ್ಧ ಘಟನೆ? ಅದ್ರ ಮುಂದೆ ವಿವರಣೆ ಮಾಡ್ತಾ ಹೋಗ್ತಾರೆ ಯಾಕೆ ಹೀಗಾಯ್ತು ಅಂತ. ಅದ್ರ ಮುಖ್ಯ ಕಾರಣ ಏನಂದ್ರೆ ಗುರುಭಕ್ತಿ. ಗುರುಭಕ್ತಿ ಇರೋದ್ರಿಂದ ಗುರುಪುತ್ರನನ್ನ ನಾನು ಏನು ಮಾಡೋದಿಲ್ಲ, ನಾನು ಕೊಲ್ಬೇಕು ಅಂತ ಮನಸ್ಸು ಮಾಡಲ್ಲ ಅಂತ ಅರ್ಜುನನ್ ಮನಸ್ಸು ಬಂದಿಲ್ಲ. ಆದ್ರೆ ಮಾತು ಮಾತ್ರ ಬಂದಿದೆ ಅಷ್ಟೇ. ಇದು ಹೇಗಂದ್ರೆ ನಾವು ಮನಸ್ಸಲ್ಲಿ ಅನ್ಕೊಳ್ತೀವಿ ಒಂದು, ಮಾತಾಡ್ತಾ ಇರೋದು ಇನ್ನೊಂದು. ಆ ತರ ಮನಸ್ಸಿನಲ್ಲಿ ಅವನಿಗೆ ಇರ್ಲಿಲ್ಲ. ಮಾತಿನಲ್ಲಿ ದ್ರೌಪದಿಗೆ ಸಮಾಧಾನ ಮಾಡ್ಲಿಕ್ಕೆ ಅಂತ ಸಮಾಧಾನ ಮಾಡ್ದ. ಅವನ ತಲೆ ನಿನ್ನ ಕಾಲು ಬುಡಕ್ಕೆ ಹಾಕ್ತೀನಿ ಅಂತ ಸಮಾಧಾನ ಮಾಡಿದ ಅಷ್ಟೇ. ಆದ್ರೆ ಆಶ್ಚರ್ಯ, ಯದ್ಯಪಿ ಆತ್ಮ ಹನಂ, ತನ್ನನ್ನೇ ಕೊಂದಷ್ಟು ಅಶ್ವತ್ಥಾಮಾಚಾರ್ಯರು ಅರ್ಜುನನ್ನೇ ಕೊಂದಿರೋ ರೀತಿ ಇದು.
ಯಾಕೆಂದ್ರೆ ನಮ್ಮನ್ನ ಸಾಯಿಸ್ಬೇಕು, ನಮ್ಮ ಮಕ್ಕಳನ್ನ ಸಾಯಿಸಿದ್ರೆ ಸಾಕು. ಆ ರೀತಿ ಇಲ್ಲಿ ಅರ್ಜುನನನ್ನ ಸಾಯಿಸೋದು ಅಂದ್ರೇನು? ಅರ್ಜುನನ ಮಗನನ್ನ ಬಿಡದೆ ಇರೋದು, ಅವರನ್ನ ಸಾಯಿಸೋದು. ಅದನ್ನ ಅಶ್ವತ್ಥಾಮಾಚಾರ ಮಾಡಿದ್ದಾರೆ. ಮಕ್ಕಳನ್ನ ಕೊಂದ್ರು ಕೂಡ ಮಹಾನ್ ಅರ್ಜುನ ವ್ಯಕ್ತಿತ್ವ ದೊಡ್ಡದು. ತನ್ನ ಮಕ್ಕಳನ್ನ ಕಳ್ಕೊಂಡು ಅರ್ಜುನ ದ್ರೌಪದಿಗೆ ಸಮಾಧಾನ ಮಾಡಿ ಬಂದಿದ್ದಾನೆ. ದ್ರೌಪದಿ ಅಳ್ತಾ ಇದ್ದಾಳೆ. ಅಷ್ಟಾದ್ರೂ ಅಶ್ವತ್ಥಾಮಾಚಾರ ಕೈಗೆ ಸಿಕ್ಕಿದ್ದಾರೆ. ಕೃಷ್ಣ ಅಷ್ಟು ಪ್ರಚೋದನೆ ಕೊಟ್ಟ, ಆದ್ರೆ ಎಂದಿಗೂ ಅಶ್ವತ್ಥಾಮಾಚಾರ ಕೊಲ್ಲೋ ಮನಸ್ಸು ಮಾಡ್ಲಿಲ್ಲ ಅರ್ಜುನ. ಎಂತ ಆಶ್ಚರ್ಯ ಅಂತ ಇಲ್ಲಿ ಸೂತ ಪುರಾಣಿಕರು ಹೇಳ್ತಾರೆ. ಒಟ್ಟು 3 ಕಾರಣ ಅಂತೆ. ಒಂದು ಕಾರಣ ಕೃಷ್ಣ ಪರಮಾತ್ಮ ಧರ್ಮ ಪರೀಕ್ಷೆ ಮಾಡಿದ್ ಒಂದು, ಮತ್ತೊಂದು ಗುರುಗಳಾದ ದ್ರೋಣಾಚಾರ್ಯರ ಮಗ ಅನ್ನೋದು 2ನೇ ಕಾರಣ ಅಂತೆ. 3ನೇದು ಅರ್ಜುನನ ವ್ಯಕ್ತಿತ್ವನೇ ಅಂತದ್ದು, ದೊಡ್ಡ ಮಹತ್ವ, ದೊಡ್ಡ ವ್ಯಕ್ತಿತ್ವ ಅವನದು, ದೊಡ್ಡ ಸಾತ್ವಿಕ ಅವನು ಅರ್ಜುನ. ಆದ್ರಿಂದ ಈ 3 ಕಾರಣದಿಂದ ಇಲ್ಲಿ ಅಶ್ವತ್ಥಾಮಾಚಾರ್ಯನ ಕೊಲ್ಲದೇ ಇರೋ ತರ ಆಯ್ತು. ಕೊಲ್ಲಿಲ್ಲ ಅಶ್ವತ್ಥಾಮಾಚಾರ್ಯನ. ಹಾಗಾದ್ರೆ ಏನ್ ಮಾಡ್ದ ಅರ್ಜುನ? ಕರ್ಕೊಂಡ್ ಬಂದು ದ್ರೌಪದಿ ಹತ್ರ ಬಿಡ್ತಾನೆ. ಅಲ್ಲೊಂದು ನಮಗೆ ಇನ್ನೂ ದೊಡ್ಡ ಆಶ್ಚರ್ಯ ಕಾದಿದೆ. ಇಲ್ಲಿ ಇಷ್ಟೆಲ್ಲಾ ಸಂದರ್ಭ ಇದ್ರು ಅರ್ಜುನ ತಾನು ಮಾತು ಕೊಟ್ಟು ಬಂದಿದ್ದಾನೆ, ಪ್ರತಿಜ್ಞೆ ಮಾಡಿ ಬಂದಿದ್ದಾನೆ. ಅಷ್ಟು ಬಂದಿದ್ರು ಕೂಡ ತಾನು ಮನಸ್ಸು ಮಾಡ್ಲಿಲ್ಲ ಅಂತ ಹೇಳ್ತಾರೆ. ಆಶ್ಚರ್ಯ. ಸರಿ, ದ್ರೌಪದಿ ಹತ್ರ ಕರ್ಕೊಂಡು ಹೋದ್ಮೇಲೆ ದ್ರೌಪದಿನ ಕತ್ತರಿಸ್ಬಿಡ್ಬೇಕಾಗಿತ್ತು ಅಶ್ವತ್ಥಾಮಾಚಾರ್ಯನ. ಆದ್ರೆ ದ್ರೌಪದಿ ದೇವಿ ಏನ್ ಮಾಡ್ತಾಳೆ? ಅದು ಬಹಳ ಆಶ್ಚರ್ಯ. ಅಂದ್ರೆ ಸಾತ್ವಿಕರ ಹೇಗೆ ಅಂದ್ರೆ, ಮೊದಲು ಅವ್ರಿಗೆ ಅನ್ಸಿದ್ರು ಆ ಕ್ಷಣದಲ್ಲಿ, ಇನ್ನೊಂದ್ 2 ಕ್ಷಣದಲ್ಲಿ ಅಷ್ಟೊತ್ತಿಗೆ ಕೃಪೆ ಕಾರುಣ್ಯ ಬಂದ್ಬಿಡತ್ತೆ, ಮಾಡಲ್ಲ ಆ ಕೆಲಸ. ತುಂಬಾ ಆಶ್ಚರ್ಯ. ನಾವೆಲ್ಲ ಕೇಳ್ತಾ ಇರ್ತೀವಲ್ಲ, ಯಾವ್ದೋ ಒಂದು ಚೇಳು ಅದು ನೀರಿನಲ್ಲಿ ಮುಳುಗುವಂತಹ ಪರಿಸ್ಥಿತಿ ಆಗೋಯ್ತು, ಅದು ಪ್ರಾಣ ಪಕ್ಷಿ ಹಾರುವಂತಹ ಪರಿಸ್ಥಿತಿ. ಪ್ರತಿ ಸಲ ಆ ಕಟುಕ ಇವನು ಒಬ್ಬ ಸಾಧು ವ್ಯಕ್ತಿ, ಸಂಧ್ಯಾವಂದನೆ ಮಾಡ್ತಾ ಇದ್ದ ವ್ಯಕ್ತಿ, ತಾನು ಪ್ರತಿ ಸಲ ಆ ನೀರಲ್ಲಿ ಬಿಟ್ಟಿನೇನು ಹೋಗ್ಬಿಡೋದು, ಅದು ಅದಕ್ಕೆ ಸರಿ ಇಲ್ಲ ಅದ ಸ್ಥಿತಿ. ಆದ್ರೂ ಕೂಡ ಎತ್ತೆತ್ತಿ ಈ ಕಡೆ ಹಾಕ್ತಾ ಇದ್ನಂತೆ. ಪ್ರತಿ ಸಲ ಎತ್ತ ಹಾಕಿದಾಗ್ಲೂ ಅದು ಸರಿಯಾಗಿ ಕುಟುಕ್ತಾ ಇತ್ತಂತೆ ಅವನಿಗೆ. ಈ ತರ ಪರಿಸ್ಥಿತಿ. ಅಷ್ಟು ಕುಟುಕಿಸ್ಕೊಂಡ್ರು ಕೂಡ ಮತ್ತೆ ಆ ಸಾತ್ವಿಕ ಅದನ್ನ ಎತ್ತಿ ತಾನು ದಯೆ ಕೃಪೆಯನ್ನ ತೋರಿಸ್ತಾ ಇದ್ದ. ಆ ತರ ಆಯ್ತು ಈ ಪರಿಸ್ಥಿತಿ. ಮುಂದಕ್ಕೆ ಏನಾಯ್ತು ಅಂತ 41ನೇ ಶ್ಲೋಕದಲ್ಲಿ ವಿವರಣೆ ಮಾಡ್ತಾರೆ. ಅಥೋಪೇತ್ಯ ಸ್ವಶಿಬಿರಂ ಗೋವಿಂದ ಪ್ರಿಯ ಸಾರಥಿ ನ್ಯವೇದಯತ್ ತಂ ಪ್ರಿಯಾಯೈ ಶೋಚಂತ್ಯಾ ಆತ್ಮಜಾನ್ ಹತಾನ್. ಹೀಗೆ ಅಥ ಅಂದ್ರೆ ಈ ರೀತಿ ಕೃಷ್ಣನ ಬಳಿ ಹೇಳಿಸ್ಕೊಂಡ ಅರ್ಜುನ ತಾನು ಸ್ವಶಿಬಿರಂ ಉಪೇತ್ಯ, ತನ್ನ ಸೇನೆ ಎಲ್ಲಿತ್ತು ಆ ಶಿಬಿರಕ್ಕೆ ಅವನನ್ನ ಕರ್ಕೊಂಡ್ ಬರ್ತಾನೆ. ಅಶ್ವತ್ಥಾಮಾಚಾರ್ಯನ ಕರ್ಕೊಂಡ್ ಬಂದು ಗೋವಿಂದ ಪ್ರಿಯ ಸಾರಥಿ, ಅರ್ಜುನನ ಕರೆಯುವಂತ ಶಬ್ದ ನೋಡಿ, ಗೋವಿಂದ ಪ್ರಿಯ ಸಾರಥಿ. ಅರ್ಜುನನಿಗೆ ಒಬ್ಬ ಸಾರಥಿ ಇದ್ದ, ಅರ್ಜುನನಿಗೆ ತುಂಬಾ ಇಷ್ಟ ಅವನನ್ನ ಕಂಡ್ರೆ. ಯಾರು ಅಂದ್ರೆ ಅದೇ ಗೋವಿಂದ, ಕೃಷ್ಣ. ಕೃಷ್ಣನನ್ನೇ ಸಾರಥಿಯನ್ನಾಗಿ ಪಡೆದ ಇವನು ಅರ್ಜುನ. ಅಂತ ಭಾಗ್ಯಶಾಲಿ. ಒಂದು, ಕೃಷ್ಣ ಇವನಿಗೆ ಅತ್ಯಂತ ಪ್ರೀತಿ ಪಾತ್ರ, ಜೊತೆಗೆ ಸಾರಥಿ. ಈ ರೀತಿ ಇರುವಂತಹ ಅರ್ಜುನ ತಾನು ಅಳ್ತಾ ಇದ್ದಾಳೆ. ಯಾರು? ದ್ರೌಪದಿ ದೇವಿ ಬಹಳ ದುಃಖದಲ್ಲಿದ್ದಾಳೆ. ಯಾಕೆಂದ್ರೆ ಆತ್ಮಜಾನ್ ಹತಾನ್, ತನ್ನ ಮಕ್ಕಳು ಕಣ್ಮುಂದೆ ಇಲ್ಲ, ಅಳ್ತಾ ಇದ್ದಾಳೆ ದ್ರೌಪದಿ. ಆಗ ಅಳ್ತಾ ಇರುವಂತಹ ದ್ರೌಪದಿಯ ಬಳಿ ನ್ಯವೇದಯತ್ತಂ, ಆ ಅಶ್ವತ್ಥಾಮಾಚಾರ್ಯನ ಬಂದು ಕರ್ಕೊಂಡ್ಬಂದು ಒಪ್ಪಿಸ್ತಾನೆ. ಯಾರು? ಅರ್ಜುನ ದ್ರೌಪದಿ ದೇವಿಗೆ. ಅದಾದ್ಮೇಲೆ ಮುಂದಿನ ಘಟನೆ ಏನಾಯ್ತು ಅಂತ ಈಗ ಬಂತು. ಅಂದ್ರೆ ಈಗ ದ್ರೌಪದಿ ದೇವಿಯ ಬಳಿ ಹತ್ರದಲ್ಲಿ ಅದೇ ಅರ್ಜುನ ಕಟ್ಟಾಕಿದ ಈ ಅಶ್ವತ್ಥಾಮಾಚಾರ್ಯರಿದ್ದಾರೆ. ಆಗ ದ್ರೌಪದಿ ಅಶ್ವತ್ಥಾಮಾಚಾರ್ಯರ ಪ್ರಸಂಗ ಅಲ್ಲಿ ಏನ್ ನಡೀತು ಅಂತ ಮುಂದಿನ ಶ್ಲೋಕ ವರ್ಣಿಸ್ತಾ ಇದೆ. 42ನೆಯ ಶ್ಲೋಕ. ಇದು ಸ್ವಲ್ಪ ದೀರ್ಘ ಶ್ಲೋಕ. ತಥಾ ಹೃತಂ ಪಶುವತ್ ಪಾಶಬದ್ಧಂ ಅವಾಂಗ್ಮುಖಂ ಕರ್ಮ ಜುಗುಪ್ಸಿತೇನ ನಿರೀಕ್ಷ್ಯ ಕೃಷ್ಣಾಪಕೃತಂ ಗುರೋಸುತಂ ವಾಮಸ್ವಭಾವ ಕೃಪಯಾನನಾಮ. ಇಲ್ಲಿ ಆಶ್ಚರ್ಯ ಆಗೋದು, ತಥಾ ಆಹೃತಂ, ಅರ್ಜುನ ಹೇಗೆ ಕರ್ಕೊಂಡ್ ಬಂದಿದ್ದ ಅಶ್ವತ್ಥಾಮಾಚಾರ್ಯನ ಅಂದ್ರೆ, ನಾವು ಹಸುವನ್ನ ಕಟ್ಟಾಕಿ ಎಳ್ಕೊಂಡ್ ಬರ್ತಾ ಇರ್ತೀವಿ, ಆ ತರ ಒಂದು ಪಶುವಿಗೆ ಹಗ್ಗ ಹಾಕಿ ಕಟ್ಟಾಕಿ ಎಳ್ಕೊಂಡ್ ಬರೋ ರೀತಿ ಒಳ್ಳೆ ಪಾಶ ಹಾಕಿ ಎಳೆದುಕೊಂಡು ಬರ್ತಾ ಇದ್ದಾರೆ ಅರ್ಜುನ. ತಪ್ಪಿಸ್ಕೊಳ್ಲಿಕ್ ಸಾಧ್ಯನೇ ಇಲ್ಲ ಅಶ್ವತ್ಥಾಮಾಚಾರ್ಯ. ಆ ರೀತಿ ಕಟ್ಟ ಹಾಕೊಂಡು ಎಳ್ಕೊಂಡ್ ಬಂದ.
ಅವಾಂಗ್ಮುಖಂ. ಹಾಗಾದ್ರೆ ಅಶ್ವತ್ಥಾಮ ಏನೋ ದೊಡ್ಡ ಕೆಲಸ ಮಾಡಿದೀವಿ ಅಂತ ತಾವು ಮೇಲಕ್ಕೆ ಮುಖ ಎತ್ಕೊಂಡಿರ್ಲಿಲ್ಲ, ಕೆಳಕ್ ಮುಖ ಹಾಕೊಂಡಿದ್ದಾರೆ. ಯಾಕೆ? ಕರ್ಮ ಜುಗುಪ್ಸಿತೇನ. ಎಂಥ ಕೆಲಸ ಮಾಡಿದ್ದಾರೆ ಅಶ್ವತ್ಥಾಮಾಚಾರ್ಯರು. ಅವರು ಮಾಡಿದ ಕೆಲಸ ಅವ್ರಿಗೆ ಗೊತ್ತಿದೆ. ನಾನ್ ಇಂಥ ಕೆಲಸ ಮಾಡಿದೆ ಅಂತ ಅವರು ಕೆಳಕ್ಕೆ ತಮ್ಮ ಮುಖವನ್ನ ಹಾಕೊಂಡಿದ್ದಾರೆ. ಜುಗುಪ್ಸೆ, ಇಂಥ ಕೆಲಸ ಮಾಡ್ಬಾರ್ದಿತ್ತು. ಎಲ್ಲರೂ ನಿಂದನೆ ಮಾಡುವಂತ ಕೆಲಸ. ಹೋಗಿ ಹೋಗಿ ಮಲ್ಕೊಂಡಿರುವಂತ ಚಿಕ್ಕ ಮಕ್ಕಳು, ಅದು ಒಳ್ಳೆ ಕ್ಷತ್ರಿಯರು ಅವರು ಕೂಡ, ಅಂಥವ್ರನ್ನ ಆ ಸಂತತಿನೇ ಇರಬಾರ್ದು ಅಂತ ಮಾಡಿದವರು ಇಂಥ ಕರ್ಮ ಜುಗುಪ್ಸಿತ ಕೆಟ್ಟ ಕೆಲಸವನ್ನ ಮಾಡಿದ್ದಾರೆ. ನಿರೀಕ್ಷ್ಯ ಕೃಷ್ಣ, ಕೃಷ್ಣ ಅಂದ್ರೆ ದ್ರೌಪದಿ. ಆ ದ್ರೌಪದಿ ತಾನ್ ನೋಡ್ತಾಳೆ ಅಶ್ವತ್ಥಾಮಾಚಾರ್ಯನ. ನೋಡಿದಾಗ ಅಪಕೃತಂ, ನಿಜವಾಗಿ ನನ್ನ ಮಕ್ಕಳನ್ನ ಕೊಂದಿದ್ಯೋನು, ನನಗ್ ದೊಡ್ಡ ಅಪಕಾರ ಮಾಡಿದ್ದಾನೆ. ಅದ ಗುರೋಸ್ತುತಂ, ಅದೇ ದ್ರೋಣಾಚಾರ್ಯರ ಮಗ. ಕೆಲವು ಸಲ ಏನಾಗತ್ತೆ ನೋಡಿ, ಗುರುಗಳ ಮಗ ಏನ್ ಬೇಕಾದ್ರೂ ಮಾಡಿದ್ರು ಅವ್ರಿಗೆ ಒಂದ್ ರೀತಿ ಅನುಕೂಲನೇ. ಯಾಕೆ? ಗುರುವಿನ ಮಗ. ಶಿಷ್ಯರೆಲ್ಲ ಗುರುಗಳಿಗೆ ದ್ರೋಹ ಮಾಡಬಾರ್ದು ಅಂದ್ಮೇಲೆ ಗುರು ಪುತ್ರನಿಗೆ ನಾವೇನಾದ್ರು ತೊಂದರೆ ಮಾಡಿದ್ರೆ ಅದು ಗುರುಗಳಿಗೆ ದ್ರೋಹ ಮಾಡಿದ ರೀತಿ. ಗುರೋಸ್ತುತಂ ಅಂತ ಅನ್ಕೊಂಡು ಅಶ್ವತ್ಥಾಮಾಚಾರ್ಯರು ದ್ರೋಣಾಚಾರ್ಯರ ಮಗ. ಆ ಒಂದು ಭಾವನೆ ಇದೆ ದ್ರೌಪದಿಗೆ. ಏನ್ ಮಾಡ್ತಾಳೆ ಅಂತಂದ್ರೆ ಆಶ್ಚರ್ಯ ಅನ್ಸತ್ತೆ ನಮ್ಗೆ. ಅವಳ ಕೈಲಿ ಖಡ್ಗನೋ ಕತ್ತಿನೋ ಇದ್ರೆ ಅಲ್ಲೇ ಕತ್ತರಿಸ್ಬೇಕಾಗಿತ್ತು ಅಶ್ವತ್ಥಾಮಾಚಾರ್ಯ ತಲೆನ, ಆದ್ರೆ ಮಾಡ್ಲಿಲ್ಲ. ವಾಮ ಸ್ವಭಾವ ಕೃಪಯ ನನಾಮ ಅಂತ ಹೇಳ್ತಾರೆ. ಕೃಪೆ, ದ್ರೌಪದಿಯ ವ್ಯಕ್ತಿತ್ವ ಅಂತದ್ದು ಕೃಪೆ, ಕಾರುಣ್ಯ ಬಂತಂತೆ. ತನ್ನ ಮಕ್ಕಳನ್ನ ಕೊಂದಿದ್ರು ಕಾರುಣ್ಯ. ಅದ್ ಹೇಗೆ ಆಶ್ಚರ್ಯ, ಕಾರುಣ್ಯ ಬಂತಂತೆ. ವಾಮ ಸ್ವಭಾವ ಅಂತ ಹೇಳ್ತಾರೆ. ದ್ರೌಪದಿಯ ಸ್ವಭಾವ ಹೇಗಿತ್ತು ಅಂದ್ರೆ ವಾಮ. ವಾಮ ಅಂದ್ರೆ ನಮ್ಗೆ ವಾಮಾಚಾರ, ವಾಮ ಅಂದ್ರೆ ಎಡ ಅಂತ ಅರ್ಥ. ಒಂಥರ ಎಡವಟ್ ರೀತಿಯಲ್ಲಿ ಎಡಭಾಗದಲ್ಲಿ ಹೋಗೋದು. ಎಲ್ರು ಬಲಭಾಗದಲ್ಲಿ ಒಳ್ಳೆ ಮಾರ್ಗದಲ್ಲಿ ಹೋದ್ರೆ ಎಡಮಾರ್ಗದಲ್ಲಿ ಹೋಗೋರು ವಾಮ ಸ್ವಭಾವರು ಅಂತ. ಆದ್ರೆ ದ್ರೌಪದಿಗೆ ಬಳಸೋ ಶಬ್ದ ಇದು ಆ ರೀತಿ ಶಬ್ದ ಅಲ್ಲ. ವಾಮ ಸ್ವಭಾವ ಅಂದ್ರೆ, ವಾಮ ಅಂದ್ರೆ ತುಂಬಾ ಮೃದು ಅಂತ ಅರ್ಥ. ಮೃದು ಸ್ವಭಾವ ಅಂತೆ ದ್ರೌಪದಿ. ಇದು ಕಠಿಣ ಸ್ವಭಾವ ಇಲ್ಲ, ಸ್ತ್ರೀಯ ಸಹಜ ಸ್ವಭಾವ. ಸ್ತ್ರೀಗೆ ಯಾವ ಗುಣ ಇರ್ಬೇಕು ಆ ಗುಣ, ಮೃದು, ಒಳ್ಳೆ ಮೃದುತ್ವ ಇತ್ತಂತೆ ಆ ದ್ರೌಪದಿ ದೇವಿಗೆ. ಏನ್ ಮಾಡಿದ್ಲು ಅಂದ್ರೆ ಕನಿಕರ ಬಂದ್ಬಿಡ್ತು ಅಶ್ವತ್ಥಾಮಾಚಾರ್ಯ ನೋಡಿದ ಕೂಡಲೇ. ಇವ್ರು ಮಾಡಿದ್ದ ಈ ಕೆಲಸ ಅಂತ ಹೇಳಿ ದ್ರೌಪದಿ ಆಯ್ತು ಅಂತ ನಮಸ್ಕಾರ ಮಾಡ್ತಾಳಂತೆ. ಆಶ್ಚರ್ಯ. ಗುರುಪುತ್ರ ದ್ರೋಣಾಚಾರ್ಯರು ಬಂದಿದ್ದಾರೆ ಅಂತ ದ್ರೌಪದಿ ದೇವಿ ನಮಸ್ಕಾರ ಮಾಡಿದ್ಲು. ಆಶ್ಚರ್ಯ ಅನ್ಸತ್ ನಮ್ಗೆ. ಇಂಥ ಸಂದರ್ಭದಲ್ಲೂ ತಾನು ದ್ರೌಪದಿ ದೇವಿ ಏನೂ ಮಾಡ್ದೇನೆ ನಮಸ್ಕಾರ ಮಾಡಿದ್ದಲ್ಲ. ಇದಕ್ಕೆ ಅರ್ಜುನನ ವ್ಯಕ್ತಿತ್ವ ಒಂದ್ ಕಡೆ ಆಶ್ಚರ್ಯ ಅನ್ಸದೆ, ಈ ಕಡೆ ದ್ರೌಪದಿಯ ವ್ಯಕ್ತಿತ್ವ ಆಶ್ಚರ್ಯ ಅನ್ಸುತ್ತೆ. ನಮಸ್ಕಾರ ಮಾಡ್ತಾಳೆ, ಅವನ್ ಮನಸ್ಸೇ ಮಾಡಲ್ಲ ಅರ್ಜುನ ಅಶ್ವತ್ಥಾಮಾಚಾರ್ಯನ ಕೊಲ್ಲಬೇಕು ಅಂತ. ಹಾಗಾದ್ರೆ ಹಿಂದಿನ ಪ್ರಸಂಗ ನಡೀತು. ಅಲ್ಲಿ ದ್ರೌಪದಿ ದೇವಿಯ ಒಳಗಡೆ ಇದ್ದ ಆ ಆಕ್ರೋಶ ಏನಿತ್ತಲ್ಲ, ಆ ಈ ದುಃಖ, ಅದನ್ನೆಲ್ಲ ಕಣ್ಣೀರಿನ ರೂಪದಲ್ಲಿ ಹೊರಗೆ ಹಾಕಿಸ್ಬಿಟ್ಟಿರ್ತಾನಂತ ಅರ್ಜುನ. ಎಲ್ಲ ಹೊರಗ್ ಬಂದ್ಬಿಟ್ಟಿರತ್ತೆ ಆ ದುಃಖ. ಅದಾದ್ಮೇಲೆ ಆ ಕಾರುಣ್ಯ ಮೂರ್ತಿಯಾಗಿ ತಾನು ದ್ರೌಪದಿ ಅಶ್ವತ್ಥಾಮಾಚಾರ್ಯ ನೋಡಿ ಆಯ್ತು ಅಂತ ನಮಸ್ಕಾರವನ್ನ ಮಾಡ್ಬಿಡ್ತಾಳೆ. ಏನು ಮಾಡ್ಲಿಕ್ಕೆ ಅವಳು ಮುಂದಕ್ಕೆ ಒರೆಯಲ್ಲ. ಅವ್ರನ್ನ ಕೊಲ್ಲಬೇಕು ಅಂತಾಗ್ಲಿ, ಆಜ್ಞೆ ಮಾಡಾಗ್ಲಿ ಏನು ಕೂಡ ಮಾಡೋದಿಲ್ಲ. ಇದಾದ್ಮೇಲೆ ದ್ರೌಪದಿ ದೇವಿ ತಾನು ಮುಂದಕ್ಕೆ ಏನ್ ಮಾಡ್ತಾಳೆ ಅನ್ನೋದನ್ನ ತಾವು ಹೇಳ್ತಾರೆ ಈ ಶ್ಲೋಕದಲ್ಲಿ. ಮುಂದೆ ಶ್ಲೋಕದಲ್ಲಿ 43ನೆಯ ಶ್ಲೋಕ. ಈ ಶ್ಲೋಕವನ್ನು ಹೇಳ್ಕೊಟ್ಟು ಇದರ ವಿವರಣೆಯನ್ನ ಮತ್ತೆ ನಾಳೆ ದಿವಸ ಮಾಡ್ತೇನೆ. 43ನೇ ಶ್ಲೋಕ. ಉವಾಚ ಚಾಸಹಂತ್ಯಸ್ಯ ಬಂಧನಾನಯನಂ ಸತಿ ಮುಚ್ಯತಾಮೇಷಃ ಬ್ರಾಹ್ಮಣೋ ನಿತರಾಂ ಗುರುಃ. ಇಲ್ಲಿಗೆ ಮುಂದೆ ಬಹಳ ಸ್ವಾರಸ್ಯ ಇದೆ. ದ್ರೌಪದಿ ಎಂಥ ಮಾತನಾಡ್ತಾಳೆ, ಆಶ್ಚರ್ಯ ಅನ್ಸತ್ತೆ. ಅಂತ ದ್ರೌಪದಿಯ ವ್ಯಕ್ತಿತ್ವವನ್ನ ಭಾಗವತ ಪುನಃ ಹೊರಗೆ ತೆಗೆಯುತ್ತೆ. ಅದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಈ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣ. ನಮಸ್ಕಾರ ಗುರುಗಳಿಗೆ ಧನ್ಯವಾದಗಳು. ನಮಸ್ಕಾರ ಗುರುಗಳಿಗೆ. ಚೆನ್ನಾಗಿತ್ತು. ಪೋಲೋ ಫ್ಯಾಕ್ಟರಿ ಆಚಾರ ನಮಸ್ಕಾರ. ಆಚಾರ ನಮಸ್ಕಾರ ಆಚಾರ್ಯ. ರೈಟ್ ಹೋಗು ಪಕ್ಕ 100%.
ಇವ್ರು ರೋಡ್ ಅನ್ರಿ ಬೆಳಗಾವ್ ರೋಡ್